ಅಮ್ಮ ಅಮ್ಮ. ಇವಾಗೇನೆ ಬರೋದು? ನಾನು ನೆನ್ನೆ ಸಾಯಂಕಾಲನೇ ಬರ ಅಂತ ಹೇಳಿ ಕಳ್ಸಿದ್ದೀನಿ ತಾನೆ. ಹಾಂ, ಅವ್ರು ಇವಾಗ ಹೋಗೋ ಬರ್ತಾರೆ ಮದುವೆ ಮುಗಿಸ್ಕೊಂಡು. ನೀನು ಅಟ್ಟುದಾಗ ಹೇಳಿದ ಕೆಲಸ ಒಂದು ಮಾಡಲ್ಲ ನೀನು. ಹೋಗಮ್ಮ, ನನಗೆ ಎಣ್ಣೆ ಜಾಸ್ತಿ ಆಗೋಗ್ಬಿಟ್ಟಿತ್ತಾ. ಹೋಗಿ ಮನೆಗೆ ಮಲ್ಕೊಂಡು ಬೆಳಗ್ಗೆವರೆಗೂ ಎಚ್ಚರಿಕೆನೇ ಆಗಿಲ್ಲ. ಎದ್ದು ಮಗ ತೊಳ್ಕೊಂಡು ಬರೋ ಪಟ್ಟಿಗೆ ಇಷ್ಟೊತ್ತಾಗೋಯ್ತು. ಯಾವಾಗಲೂ ಇದ್ದಿದ್ದೆ ರಾಮಾಯಣ, ಯಾವಾಗಲೂ ಇದ್ದಿದ್ದೆ ನೀನು ಅಟ್ಟುದಾಗ. ಬಿಲ್ ಕೊಡು ಕೊಡು, ನಾನು ಎತ್ಕೊಂಡು ಬರ್ತೀನಿ. ಮನೆ ಒಳ್ಳೆ ಚೆನ್ನಾಗಿದೆ. ಹಾಂ, ಅಣ್ಣು ತಂಗಿ ಇಬ್ಬರು ಸಂಪಾದನೆ ಮಾಡ್ತಾರೆ ದಂಡಿಗ. ಚೆನ್ನಾಗಿಲ್ದಿರ್ತದ. ರೇಷನಲ್ಲಿ ಇದೇನು ಬರೀ ತರಕಾರಿ ಕೊಟ್ಟಿದ್ಯಾ? ನೋಡ, ತರಕಾರಿ ಎಲ್ಲ ಮಾರ್ಬಿಟ್ಟು ₹1 ಕಾಸು ನೀನು ಎತ್ಕೊಂಡಿದ್ಯ ಅಂತಂದ್ರೆ ನಿಂಗೆ ಬೀಳ್ತಾವೆ ವೇಟ್ಗಳು ಎಲ್ಲ ಎತ್ಕೊಂಬಂದು ನನ್ನ ಕೈಗೆ ಕೊಡ್ಬೇಕು. ಹೋಗಮ್ಮ ಹೋಗಮ್ಮ. ನಂಗೆ ಮಾತ್ರ ₹1 ಕೂಡ ಉಳಿಯಲ್ಲ. ಎತ್ಕೊಂಡೋಗ ನಾನು ಕಲ್ತಾನವಾಗಿ ಜನಗಳ ಕಡೆ ತಪ್ಪಿಸ್ಕೊಂಡು ಮಾರೋ ನಾನು. ನಂಗೆ ಮಾತ್ರ ಇಲ್ಲ ಕಾಸುಗಳು, ನಿಂಗೆ ಮಾತ್ರ ಕೊಟ್ಬಿಡ್ಬೇಕು. ನಂಗೆ ಕರ್ದ ನಿಂಗೆ ಕರ್ದ ಅಷ್ಟೇ. ಅಯ್ಯ, ನೀನು ಒಟ್ಟು ತಗೋ ಹೇಳು. ಓಡು ಬೆಳೆಕಾಳು, ಎಣ್ಣೆ, ಸಕ್ಕರೆ, ಬೆಲ್ಲ ಎಲ್ಲ ಎತ್ಕೊಂಬೋಗು. ಮನೆ ಸೋರ್ತದೆ. ಅದು ಮೇಕು ಅಷ್ಟು 1-2 ಲೋಡ್ ಶುದ್ಧ ಹೊಡಿಸ್ಬೇಕು. ಕಾಸು ಕೊಡು. ಇಲ್ಲಿಂದ ಎತ್ಕೊಂಡೋಗೋ ತರಕಾರಿ ಬೆಳೆಕಾಳು ಅವು ಇವು ಮಾರಿದ ಕಾಸೆಲ್ಲ ಕುಡಿಕಿದ್ರೆ ಇಷ್ಟೊತ್ತಿಗೆ ಒಂದು ಒಳ್ಳೆ ಮನೆನೇ ಕಟ್ಕೊಂಬೋದಾಗಿತ್ತು ನೀನು ಅಟ್ಟುದಾಗ. ಕುಡಿಯೋದು ಹುಚ್ಚಟ್ಟದು ಇದೇ ಒಂದು ಉದ್ಯೋಗ ನಿಂಕ. ಬಿಲ್ ಕೊಡಮ್ಮ ನೀನು. ನಿಂದು ಯಾವಾಗಲೂ ಇದ್ದಿದ್ದೆ ರಾಮಾಯಣ. ಅವ್ರೇನೋ ಬಂದ್ಗಿದ್ದಾರ ಮಿದ್ಮೇಕ 2 ರೋಡ್ ಶುದ್ಧ ಹೊಡಿಸ್ಬೇಕು ನಾನು. ಕಾಸು ಕೊಡು. ಯಾರನ್ನು ಕೇಳಿದ್ರೆ ಈ ಕರಿ ಬೇಕಾಗಿರೋದು ಬಟ್ಟೆಗಳು ಅಂತೇಳ, ಅದಕ್ಕೆ ಜಿಪ್ಪಾಕಿ ಇಕ್ಕಿದ್ದೀನಿ. ಅಯ್ಯೋ ಅಮ್ಮ, ನೀನು ಕೊಡೋದು ಅಷ್ಟೇ ನಿನ್ನ ಜವಾಬ್ದಾರಿ. ಎತ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಇವತ್ತಿಗೆ ಯಾವತ್ತನ ಸಿಕ್ಕಾಕೊಂಡಿದ್ದೀನಿ ನಾನು. ಓಡು ಕಾಸುಗಳು ಎತ್ಕೊಂಬೋಗಿ ಬಿರಿನ. ಅವ್ರೇನೋ ಬಂದ್ಗಿದ್ದಾರೋ ಫುಲ್ಲಾಗಿ ಎಣ್ಣೆ ಹೊಡೆದ್ಬಿಟ್ಟು 1 ಪ್ಲೇಟ್ ಕಬಾಬ್ ತಿಂದ್ಬಿಟ್ಟು ಮಲ್ಕೊಂಬಿಡ್ತೀನಿ. ಬಂದಾಗೆಲ್ಲ 2,000 1,000 ಕೊಡ್ತೀಯಲ್ಲ, ಅಷ್ಟು ಹೆಚ್ಚಿಗೆ ಕೊಡವ. ಅವ್ರಿಬ್ರಿಗೂ ಸಂಬಳಗಳು ಜಾಸ್ತಿ ಬರ್ತಾವಲ್ಲ. ಬರ್ತಾವಪ್ಪ ಸಂಬಳಗಳು, ಅವ್ರು ಕೊಡ್ಬೇಕಲ್ಲ. ಮುಂಚೆ ಎಲ್ಲ ನನ್ನ ಕೈ ಕೊಡೋರು, ಇವಾಗ ದೊಡ್ಡವರಾಗ್ಬಿಟ್ಟವ್ರೆ, ಬುದ್ಧಿ ಜಾಸ್ತಿ ಬಂದ್ಬಿಟ್ಟದೆ, ಎಲ್ಲ ಬ್ಯಾಂಕಾಗ ಹಾಕಂತಾರೆ. ನಾನು ಅವಾಗ ಉಪ್ಪು ಬೇಕು, ಹಸಿಮೆಣಸಿನ್ಕಾಯಿ ಬೇಕು, ಅದು ಬೇಕು ಇದು ಬೇಕು ಅಂತ ಕಾಸುಗಳು ಇಸ್ಕೊಂಡು ಕುಡಿಕೊಳ್ಳೋದು. ಇನ್ನೇನು ಮಾಡೋದು? ಕೊಡಲ್ಲ ಅವರು. ಯಾವುದೋ ಒಂದು ಕುಡಿತಾ ಕೊಡ, ನಾನು ಹೋಗ್ಬೇಕು. ಹುಷಾರು, ಯಾರಕ್ಕೂ ಕೈ ಸಿಕ್ಕಬೇಡ. ಸಿಕ್ಕಿದ್ರೆ ಇನ್ನೇನಿಲ್ಲ ಅಷ್ಟೇ. ಅವನೇನು ಮಾತಾಡೋಣ, ಅವಳವಳಲ್ಲ ಸಿಟ್ಕುಳ್ಳು ಸಿಂಚನ. ಭಾರಿ ಕಿಲಾಡಿ ಅವಳು. ಆಯ್ತು ಬಿಡು, ಹುಷಾರಾಗಿ ಓದ್ತೀನಿ ನಾನು. ಹುಷಾರಲ್ಲೇ, ಸಿಕ್ಕಕ್ಕೆ ಹಾಕೊಂಬಿಟ್ಟಯ್ಯ. ಅಯ್ಯೋ ತಡಿ, ಬಂದ್ಗಿಂದ ಬಿಟ್ಟಾರು. ಅತ್ತಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೀನು? ಚೆನ್ನಾಗಿ ಕಾಣಿಸ್ತಾ ಇದೀನ ಸರಸ್ವತಿ? ಹತ್ತಿದ ಚೆನ್ನಾಗಿ ಕಾಣ್ತಾ ಇದೆಯಾ? ಗೌರ, ಬರೋರು ಬರಲಿ ಇರೋರು ಇರಲಿ, ಆರತಿ ಮಾಡಿ ಹೇಳ್ರಿ. ಟೈಮ್ ಸರಿಯಾಗಿ ಮನೆಯಿಂದ ಹಾಸ್ಕೋಬೇಕಾ ಮಗುವ? ಅಯ್ಯ, ಅರ್ಜೆಂಟ್ ಏನು ಕಲ್ದಿದ್ದು. ಇನ್ನಾರು ಅಷ್ಟೊತ್ತಿದ್ಲಿ ನೋಡ್ತಾ ಇದ್ರೆ ಇಬ್ಬರು ಇನ್ನಾರು ಅಷ್ಟೊತ್ತು ನೋಡ್ಬೇಕು ಅನ್ಸುತ್ತೆ. ಸವಿತಾನು ಸಾವಿತ್ರಿನ ಆಮೇಲೆ ನೋಡ್ಕೊಂಡಿರಂತೆ. ಇವಾಗ ಟೈಮ್ ಸರಿಯಾಗಿ 500 ಹೇಳಿ ಟೈಮ್ಗ ಮನೆ ಬಿಟ್ಬಿಡ್ಬೇಕು ಆ ಮಗುವ. ನೀನು ತಮಾಷೆ ಮಾಡಬೇಡ. ಸವಿತಾ ಬಾ, ಆರತಿ ಮಾಡೋಣ. ಏನು ಸರಸ್ವತಕ್ಕ, ಊಟನಾ? ಆಯ್ತು, ನಾನು ಅವಾಗೇನೆ ಊಟ ತಿಂದೆ. ಓದಿ ನಿನ್ನ ಮಾತಾಡ್ತೀನಲ್ಲಮ್ಮ, ನನಗೆ ಬುದ್ಧಿ ಇಲ್ಲಲೇ. ನಿನ್ನ ಮಾತಾಡ್ತಿ ನಂತೆ ತಿಳಿ ಹೋಗ್ಬಿಡ್ತದೆ. ಸರಿ ಆಯ್ತು. ನಮ್ಮಮ್ಮನ ಎಲ್ಲ ಊಟ ತಿನ್ನಕ್ಕೆ ಹೋಗಿರ್ಬೇಕು. ಬತ್ತಳಿರಕ್ಕೋ ಅರ್ಜೆಂಟಾಗಿ ಕೂಗ್ಬೇಕಾಗಿತ್ತೇನಕ್ಕ? ಎಲ್ಲ ನನ್ನ ಕಡಿಮೆ, ಏನು ಮಾಡೋಕ್ಕಾಗಲ್ಲ. ಆರತಿ ಎತ್ತಿಡೆ ನಮ್ಮ ಪುತ್ತಗೌಡಿಗೆ, ಆರತಿ ಎತ್ತಿಡೆ ನಮ್ಮ ಪುತ್ತಗೌಡಿಗೆ. ಅಷ್ಟೇ ಬೇಡದು, ತಾಳ್ತಿಡಿ ಅತ್ತಿಗೆ. ಅಷ್ಟು ಆಯ್ತಾ? ಇನ್ನು ಬಂಡಿ ಬೇರೆ ಕಟ್ಟಬೇಕು. ಅಲ್ಲಿವರೆಗೂ ಗೇಟ್ ಗಂಟೆ ಹೋಗೋಕೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಆ ಮಗುವ. ಅಯ್ಯೋ, ನಮ್ಮದೇ ಕಾರ್ ಇದೆಯಲ್ಲ, ನಮ್ಮ ಕಾರಲ್ಲೇ ಬಿಟ್ಟು ಬರ್ತೀವಿ ನಾವು ಸಾವಿತ್ರಕ್ಕನ್ನ. ಹೌದೇನಮ್ಮ? ಸರಿಮ್ಮ. ಹಂಗೆ ಬಿಟ್ಬಿಟ್ಟು ಬಂದ್ಬಿಡ್ರಮ್ಮ ಹೋಗಿ. ಯಾರು ಬರ್ತಾರೆ? ನಮ್ಮ ಸಾವಿತ್ರಮ್ಮನ, ಅವ್ರ ಅಮ್ಮನ, ಆಮೇಲೆ ರುದ್ರನು, ನಾನು, ಗೌರಿ, ಸರಸ್ವತಿ. ಏನಪ್ಪ ನೀವೆಲ್ಲ ಓದ್ಬೇಡ, ಹೋಗ್ರಿ. ನಾನು ಇಲ್ಲೇ ಇರ್ತೀನಿ. ಇನ್ನೊಂದು ದಿವಸ ಓದ್ತೀನಿ ನಾನು. ಹೋಗ್ಬಿಟ್ಟು 1-2 ದಿನ ಇದ್ಬಿಟ್ಟು ಸಾವಿತ್ರಿ ಹತ್ತಿರಿಗೆ ಜೊತೆಗ ಆಮೇಲೆ ಬರ್ತೀನಿ ನಾನು. ನೀವು ಹೋಯ್ತು ಬಿಟ್ಟು ಬಂದ್ಬಿಡಾಗ್ರಿ. ಸರಸ್ವತಮ್ಮನ ಬರಲ್ಲಮ್ಮ. ಹಂಗೆ ಬಾಮ್ಮ ಗಪ್ಪನ ನಿಮ್ಮ ಅಣ್ಣತಂಗೆ ಹೇಳ್ಬಮ್ಮ. ಯಾಕಂದ್ರೆ 500 ಹೇಳಿದ ಟೈಮು ಇನ್ನೆಲ್ಲ 1-2 ನಿಮಿಷ ಅದೇ ಅಷ್ಟೇ ಅಮ್ಮ. ತಿರ್ಗಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಏನೋ ಅಂತ ದಿಗ್ಲಷ್ಟೇ. ಸರಿ, ನೀವು ಬನ್ನಿ ಹೊರಗಡೆ, ನನ್ನ ಕಾರ್ ರೆಡಿ ಮಾಡಿಸ್ತೀನಿ. ಆಯ್ತಮ್ಮ, ಆಯ್ತು. ಇರಮ್ಮ, ನಿಂಗೆ ದುಡ್ಡು ಕಾಸು ಬೇಕಂದ್ರೆ ಏನು ಸಂಕೋಚ ಪಡ್ಕೊಂಡು ಕೊಡ್ತು ಆಯ್ತಾ? ನನ್ನ ಮನೆ ಸೊಸೆಗೆ ನಾನು ದುಡ್ಡು ಖರ್ಚು ಮಾಡೋದು. ಏನಾರ ದುಡ್ಡು ಕಾಸು ಕಮ್ಮಿ ಬಿತ್ತಂದ್ರೆ ಯಾರ ಕೈಗಾನೆ ಹೇಳ್ಕೊಳ್ಸು, ಗಪ್ಪು ನನಗೆ ತಂದು ಕೊಟ್ಬಿಡ್ತೀನಿ. ಸರಿನಾ, ಆಯ್ತು. ಸಾವಿತ್ರಮ್ಮ, ನಡೀರಿ, ಟೈಮ್ ಆಗೋಗ್ತದೆ, ನಡೀರಮ್ಮ. ಸರಿ ಮಾವ. ಅಪ್ಪ, ನೀನು ನನ್ನ ಹೆಸರು ಹೇಳಿಲ್ಲ ಯಾಕ? ಅಯ್ಯೋ, ಮರ್ತೋಗ್ಬಿಟ್ನಲ್ಲ ನನ್ನ ಮಗನೇ, ಮರ್ತೋಗ್ಬಿಟ್ನೆ. ನೀನು ಇದೆಯಲ್ಲಪ್ಪ, ಬಿಟ್ಬಿಟ್ಟು ಬಂದ್ಬಿಡು, ನಡಿ. ನಾನು ಬರಲ್ಲ, ನಾನು ಸಾವಿತ್ರಿ ಜೊತೆಗೆ ಇರ್ತೀನಿ. ಅಲ್ಲ, ನೀನು ಅಲ್ಲೋಗಿ ಕೂತ್ಕೊಂಡ್ಬಿಟ್ರೆ ಇನ್ನು ಅಂತ ಕೆಲಸ ಮಾಡೋರು ಯಾರು? ಇವಾಗ ಅವ್ರಿಬ್ರು ಗೊಣಗೋಣ ಅಂತವ್ರೆ. ಹಂಗೆಲ್ಲ ಮಾಡ್ಕೊಳ್ದಪ್ಪ, ಬಿಟ್ಬಿಟ್ಟು ನೋಡ ಅವ್ರು ಕಾರದಂತೆ, ಕಾರಾಗ ಹೋಗಿ ಬಿಟ್ಬಿಟ್ಟು ಬಂದ್ಬಿಡ, ನಡಿ. ಇಲ್ಲ ಆಗಲ್ಲ, ನಾನು ಅಲ್ಲೇ ಇರ್ತೀನಿ. ನಾನು ಹೋಗಿ ಕಾರಾಗ ಮುಂದ್ಗಡೆ ಕೂತ್ಕೊಂಡ್ಬಿಡ್ತೀನಿ ಹೇಳು. ಅಯ್ಯೋ, ಏನು ಮಕ್ಕಳು ಏನೋ. ಲೇ ಗೌರಿಯ, ನಡಿ, ಈರಮ್ಮ ನಡೀರಿ.
ಸರಸ್ವತಿ ನಾವು ಹೋಗಿ ನಿಮ್ಮ ಶಾಸ್ತ್ರ ಬಿಟ್ಬಿಟ್ಟು ಬಂದ್ಬಿಡ್ತೀರಮ್ಮ. ಹುಷಾರು ಮನೆ ಹತ್ರ. ಚಿಚ್ಚೆ ನಾನು ನೋಡ್ಕೊಂತೀನಿ, ನೀನು ಹೋಗಿ ಚಿಚ್ಚೆ ಮನೆನ. ಶಿವ ಹುಷಾರಪ್ಪ. ಹ್ಞೂ ಸರಮ್ಮ, ಹೋಗ್ರಿ ಹುಷಾರಾಗಿ. ಈಗ ಅದೇನದ ಮುತ್ತೆ ತಿಕ್ಕಿದ್ದೀರಾ? ನಡಿ ಹಿಂದಕ್ಕೆ. ನಾನು ಅಷ್ಟೊತ್ತು ಮಲ್ಕೊಂತೀನಿ, ತಲೆ ನೋಯ್ತೈತೆ. ಹೌದಾ, ಊಟ ಮಾಡ್ಬೇಕಾ? ಮಾಡೋಗ್ರಿ ಹೋಗಿ. ಮಲ್ಕೊಂತೀನಿ ಅಷ್ಟೊತ್ತು. ಹೌದಾ, ಸರಿ ಮಲ್ಕೋ ಹೋಗ್ರಿ. ನಾನು ಸರಸ್ವತಕ್ಕನ ಜೊತೆಗೆ ಇರ್ತೀನಿ. ಸರಸ್ವತಿ ಮನೆ ಕಡೆ ಹುಷಾರಮ್ಮ, ನಾನು ನೋಡ್ಕೊಂತೀನಿ, ನೀವು ಓಚಿಚೆ. ಸರಸ್ವತಕ್ಕ ಅಲ್ಲಿ ನಿಂತವ್ರಲ್ಲ ಅವ್ರಿಬ್ರು ಮಕ್ಳು ನಿನ್ನ ಮಕ್ಳ? ಓ ಎಷ್ಟು ಚೆನ್ನಾಗವ್ರಕ್ಕೋ, ಎಷ್ಟು ಶುದ್ಧ ಆಗ್ಬಿಟ್ಟವ್ರೆ. ಅಯ್ಯೋ ಮಾತಾಯ್ಯ, ಅವ್ರು ನನ್ನ ಮಕ್ಕಳಲ್ಲ. ನಮ್ಮ ಅತ್ತನ ಮಗಳು ಒಬ್ಬಳು, ನಮ್ಮ ಪಕ್ಕದ ಮನೆ ಒಬ್ಬಳು. ಅವಳು ನಮ್ಮ ಪಕ್ಕದ ಮನೆಗೆ ಇಡೋದು. ನನ್ನ ಮಕ್ಳೆಲ್ಲ ಅವಳು. ಓ ಮಕ್ಕಳು ನಿಮ್ಮ ಜೊತೆಗಿಲ್ಲ, ನಿಮ್ಮ ಮುಟ್ಟದ ಮನೆಗೆ ಅವ್ರಾ? ಓ ಸರಿನಕ್ಕ. ಚೆನ್ನಾಗವ್ರ ಹೇಳಕ್ಕ. ನಿಮ್ಮ ಅಪ್ಪನ ನಿಮ್ಮ ಅಮ್ಮ ಚೆನ್ನಾಗಿ ನೋಡ್ಕೊಂತಾರೆ ಮಕ್ಕಳನ್ನ? ನೋಡ ಹೆಂಗವ್ರೆ ಗುಂಡ್ಗ. ಲೇ ತೆಕಡ, ಆ ಅಮ್ಮನ ಕೈ ಎರಡು ಕಿವಿಗೆ ಜಮಾಡ ಹೋಗ್ತಾಳೆ. ಆ ಅಮ್ಮನ ಕಿವಿಗೆ ಕೇಳ್ಸಲ್ಲ? ಇಲ್ಲಳೆ ತೆಕಡ, ಕಿವಿಗೆ ಕೇಳ್ತಾಳ. ಹಂಗಾದ್ರೆ ನಾನು ಮಾತಾಡ್ಸ್ಬಿಟ್ಟು ಮಾಡ್ತೀನಿ. ಅತ್ತೆ ಅತ್ತೆ. ಓ ಏನ ಮೈಸೂರು ಪಾಕ್ ಬೇಕೇನಾ? ಹೋಗಲ್ ದಂಡಿ ಮಾಡಿಕೊಡಿ, ಎತ್ಕೊಂಡು ತಿನ್ನೋಗ. ಇದ್ಯಾಕ ಬಾಯ್ ಬಿಟ್ಕೊಂಡು ಹಿಂಗ್ ನೋಡ್ತಾ ಇದ್ಯಾ? ದಿಷ್ಟಿ ಆಗ್ಬಿಟ್ಟತ್ ನಂಕ. ಎರಡು ಕಿವಿ ಡಮಾರು. ಡಮಾರ್ ಅಂದ್ರೆ ಡಮಾರು, ಎರಡು ಕಿವಿಗಳು. ಅತ್ತೆ ಅತ್ತೆ ಯಾವ್ದಿಂದ? ಅಯ್ಯೋ ಇವನು ಪಾಸ್ಕುಳ ಆವಾಗಿಂದ ನೋಡಿದ್ರು ಬಾಯ್ ಬಿಟ್ಕೊಂಡೆ ನೋಡ್ತಾವನೆ. ದಿಷ್ಟಿಷ್ಟ ಆಗ್ಬಿಟ್ಟು ಒಟ್ನೋ ಬಂದ್ರೆ ಏನ್ ಮಾಡೋದು ಇವನ್ನ? ಅಯ್ಯೋ ಸರಸ್ವತಕ್ಕ, ಇವ್ನ ಯಾರು ನೋಡಿ ಹೆಂಗ್ ನೋಡ್ತಾವ್ ನನ್ನ? ಈ ಹೆಣ್ಣು ಮಗು ಒಳ್ಳೆ ಚೆನ್ನಾಗದೆ. ಏನ ನಿನ್ ಹೆಸರು? ಏನ್ ನಿನ್ ಹೆಸರು? ಅವಳ ಹೆಸರು ಸೇವಂತಿ. ಏನು ಹೆಸರು? ಶಿವಪ್ಕಾಯಿ? ಅಯ್ಯೋ ಶಿವಪ್ಕಾಯಿ ಅಂತ ಯಾರನ್ನ ಹೆಸರಿಕ್ತಾರೇನೆ? ಶಿವಪ್ಕಾಯಿ ಅಲ್ಲ, ಸೇವಂತಿ. ಅಯ್ಯೋ ಹಾಳಾದ ಹೆಸರುಗಳು ಇವಾಗ ಅದೇನು ಹೆಸರಿಕ್ತಾರೋ ಹೋಗಮ್ಮ. ಶಿವಪ್ಕಾಯಿ, ಸೀತಾಪತ್ರಕಾಯಿ, ಮಾವಿನಕಾಯಿ, ಹಸಿನಕಾಯಿ, ಅಯ್ಯೋ ವಿಚಿತ್ರ ಹೆಸರಿಕ್ತಾರೆ ಹೋಗತ್ತ. ಅದ್ಯಾಕೆ ಅನ್ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ಯಾ? ನಿನ್ನ ಹೆಸರೇನಾ? ಅವನ ಹೆಸರು ತೇಕಡ. ಅವನ ಹೆಸರು ತೇಕಡ್ನ. ವಾ ನಿನ್ನ ಹೆಸರು ಶಂಕರ್ನಾ? ನಿನ್ನ ಹೆಸರೇನೋ ಚೆನ್ನಾಗದೆ. ಆಗ ಅವಳ ಹೆಸರೇ ಏನೋ ಶಿವಪ್ಕಾಯಿ ಅಂತ. ಶಿವಪ್ಕಾಯಿ ಯಾವ ಶಿವಪ್ಕಾಯೋ ಯಾವ ಬಾಳೆಕಾಯೋ ನ್ಯಾಯಾಗ್ರಿ ಹೆಸರ್ಲಿ ಕಣಕ್ಕಾಗಲ್ಲ. ಶಿವಪ್ಕಾಯಿ, ಬಾಳೆಕಾಯಿ, ತೊಂಡಕಾಯಿ ಅಂತ. ಏನ್ ಕಾಲನ ಹೋಗು. ಏನ ಊಟನೇನಾ? ಹೋಗ ಕೊಳಗುಬು ಮಾಡಕ್ಕವ್ರೆ, ತಿನ್ನೋಗ ಹೋಗಿ. ಸರಸ್ವತಕ್ಕ ನಿನ್ ಮಗನಿಗೆ ಮಾತಾಡಕ್ ಬರಲ್ಲ? ನಾನು ಆವಾಗಿಂದ ಮಾತಾಡಿಸ್ತಾನೆ ಇದ್ದೀನಿ, ಮಾತಾಡ್ತಾನೆ ಇಲ್ಲ ನಿನ್ ಮಗನು. ಅವಳು ನನ್ನ ಮಗಳಲ್ಲ, ನಮ್ಮ ಅಕ್ಕನ ಮಗಳು. ಮಾತಾಡಕ್ ಬರಲ್ಲ? ಅಯ್ಯೋ ಪಾಪ, ಏನ್ ಮಾಡಕ್ಕತ್ತದಕ್ಕ ಹಣೆ ಬರ. ಒಬ್ಬೊಬ್ರಿಗೆ ಮಾತಾಡಕ್ ಬರಲ್ಲ, ಒಬ್ಬೊಬ್ರಿಗೆ ಕಿವ್ರಿ ಕೇಳ್ಸಲ್ಲ, ಒಬ್ಬೊಬ್ರಿಗೆ ಕಣ್ಣಿಗೆ ಕಾಣಿಸಲ್ಲ. ಏನು ಮಾಡಕ್ಕಾಗಲ್ಲ. ಏನ್ ನನ್ನಂಗೆ ಎಲ್ಲರೂ ಚೆನ್ನಾಗಿರೋರೆ ಸಿಗ್ತಾರೇನಕ್ಕ? ನಮ್ಮ ತಿತ್ತಿ ಜೊತೆಗ ಹುಡ್ಕಣ ಹೋಗ್ಬೇಕಾಯ್ತು. ತಾಳ್ತಿರಿ ಅದಕ್ಕೆ ಬಿತ್ತಿದ್ ಬೇಡಕ್ಕೆ. ಏನು ಯಮನಂಗೆ ಎಡ್ಕಣ ಕಿವ್ರಿ ಕೆತ್ತವೋ ಇಲ್ಲೋ, ಕಣ್ಣಿಗೆ ಕಾತವೋ ಇಲ್ಲೋ, ಮಾತಾಡಕ್ಕೆ ಬತ್ತದೋ ಇಲ್ಲ, ಓಡಾಡಕ್ಕೆ ಕಾಳಾಯ್ತೋ ಇಲ್ಲ, ತಿನ್ನಕ್ಕೆ ಕೈ ಆಯ್ತೋ ಇಲ್ಲ. ಈ ಯಮನಂಗೆ ಕರೆಕ್ಟಾಗಿಡೋಳು ಯಾಡವಡೆ ಪ್ರಪಂಚದಾಗ. ಏನ್ ಕೆತ್ತವಳು ನೋಡು. ಅಯ್ಯೋ ನಾಮ ಲೆತ್ಬೇಡ, ಏನ್ ಮಾಡೋದು? ಏನ್ ಸರಸ್ವತಕ್ಕ ನಾನು ಹೇಳ್ತಾ ಇರೋದು ಸರಿಗ ಅದೇ ತಾನೆ? ನಮ್ಮಂಗೆ ಎಲ್ಲ ಕರೆಕ್ಟಾಗಿರೋದು ಸಿಗ್ಬೇಕಲ್ಲೇನಕ್ಕ? ಸಿಕ್ಕೋದು ಅಪರೂಪ. ಏನ್ ಮಾಡಕ್ಕಾಗಲ್ಲ, ಒಂದೆರಡು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವನ್ಗೂ ಬೆಳೀತಾ ನಾಲ್ಕೆ ತಿಳಿವಾತದೆ, ಅವಾಗ ಮಾತುಗಳು ಚೆನ್ನಾಗಿ ಬರ್ತವೆ. ಇವಾಗೇನೋ ಮಾತಾಡಕ್ ಆಗ್ದಿರ ಇರ್ಬೋದು, ಮುಂದೆ ಮಾತಾಡ್ತಾನೆ ಬಿಡು. ನಿನ್ ಮಗಳು ನೋಡಕ್ಕ ಒಕ್ಕತ್ತೆ ಹಂಗಿಕೊಂಡವಳೆ. ಅಯ್ಯೋ ಒಕ್ಕತ್ತೇನ ಸಟ್ಗೋಗ್ಬಿಟ್ಟಿದ್ದಂಗದೆ. ಆ ಎಳೆ ಮಗುವಾಗೇನೆ ನೀರಿಡ್ತಾರಲ್ಲ, ಅವಾಗ ಅಕ್ಕತ್ತಿ ಇಸ್ಕಿ ಸರಿ ಮಾಡ್ಬೋದಾಗಿತ್ತು. ಇವಾಗ ದೊಡ್ಡವರಾದ್ಮೇಲೆ ಸರಿ ಮಾಡಕ್ ಹೋದ್ರೆ ಮುರ್ದಾತದ ಕೊಕ್ಕತ್ತು. ಏನು ಮಾಡಕ್ಕಾಗಲ್ಲ ಬಿಡಕ್ಕ, ಎಲ್ಲ ನನ್ನಂಗೆ ಚೆನ್ನಾಗಿರೋರೆ ಸಿಗ್ತಾರೇನಕ್ಕ? ದೇವಕ್ಕಿಂದ ಈ ಬೀದ್ ಬಂದ್ಬಿಟ್ಟಿದ್ಯಾ ನೀನು ಭೂಮಿಕಾ. ಲೇ ಏನ್ರಿ ಹಂಗ್ ನೋಡ್ತಾ ಇದ್ರಿ ಇಬ್ರು ನನ್ನ? ಎಷ್ಟೊಂದು ಒಡಗ್ಲಾಕೊಂಡಿದ್ದೀನಿ ಅಂತನಾ? ನಮ್ಮ ಮನೆಗ ನಾನು ಇರೋದು ಒಬ್ಳೆ, ಅದಕ್ಕೆ ನಮ್ಮ ಅಮ್ಮನ ಎಲ್ಲ ಮಾಡಿಸಿ ಒಂದು ಪೆಟ್ಟಿಗೆ ತುಂಬಾ ಇಕ್ಕೊಳ್ಳೆ. ಎಲ್ಲ ನಾನೇ ಹಾಕೊಳ್ಳೋದು, ದಿನಕ್ಕೆ ಒಂದೊಂದು ಒಡವೆ ಹಾಕ್ಕಂತೀನಿ. ಅಯ್ಯೋ ಹಾಕಂದು ನಿನ್ ಮಕ್ಕ ಮುಚ್ಚಿಸ್ಕೊ ಹೋಗಮ್ಮ. ನಂಗೆ ನಿನ್ನ ಹತ್ರ ಯಾವತ್ತು ಬಂದೈತೆ? ನಾನು ಇವತ್ತೇ ಲಾಸ್ಟ್ ಅಮ್ಮ, ಇನ್ನು ನಿಮ್ಮ ಮನೆ ಕರೆ ಬರಲ್ಲಮ್ಮ. ಬಂದಿಡ ನಂಗೆ ಉತ್ತಿತ್ತು ಬುತ್ತಿ ಅಷ್ಟೇ. ನೀನು ನನ್ನ ಕೈಲಾಗಲ್ಲ ನಿನ್ನ ಹತ್ರ ಮಾತಾಡಕ್ಕ. ನಮ್ಮ ಚಿತ್ತಿ ಅದು ಹೆಂಗೆ ಇರ್ತಲ್ಲ ಅದೇನೋ ನಿನ್ನ ಹತ್ರ ನಂಗಂತೂ ತಿಳಿದು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲಲ್ಲಿ ಬರುವ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ ಎಲ್ಲ ವಾಪಸ್ ಹೋಗ್ತಾ ಇದ್ದೀರಾ, ಆಮೇಲೆ ವ್ಯೂಸೇ ಬರ್ತಾ ಇಲ್ಲ. ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತಲೆಯಲ್ಲಿರೋ ಕಂಟೆಂಟ್ನೆಲ್ಲ ಉಪಯೋಗಿಸ್ತಾ ಇದ್ದೀನಿ, ಆದರೂ ವ್ಯೂಸು ಬರ್ತಾ ಇಲ್ಲ, ನನಗೆ ಸಬ್ಸ್ಕ್ರೈಬರು ಇಲ್ಲ. ನನ್ನ ಕಷ್ಟ ಯಾರು ಹೇಳ್ಕೊಳ್ಳೋಣ.